ಸುಮಾರು ಜನ ತಿಂಗಳಿಗೆ 1 ಲಕ್ಷ 2 ಲಕ್ಷ ಸಂಪಾದನೆ ಮಾಡ್ತಿರ್ತಾರೆ. ಆದರೆ ನಿಮ್ಮ ಹತ್ರ ಏನು ಸೇವಿಂಗ್ಸ್ ಇದೆ, ಏನು ಇನ್ವೆಸ್ಟ್ಮೆಂಟ್ ಇದೆ ಅಂತ ಕೇಳಿದಾಗ ದೇ ಡೋಂಟ್ ಹ್ಯಾವ್ ಎನಿ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಕಾರಣ ಏನಂತಂದರೆ ದೇ ಡೋಂಟ್ ನೋ ಹೌ ಟು ಮ್ಯಾನೇಜ್ ದಿಯರ್ ಮನಿ. ಅವ್ರಿಗೆ ಪ್ರಾಬ್ಲಮ್ ಇರೋದು ಅವರ ಸ್ಯಾಲ್ರಿಯಲ್ಲ ಅಲ್ಲ. ಸೊ ಸೇವ್ ಮಾಡೋಕ್ಕಾಗದೇ ಇರೋದು ಅವರ ದೊಡ್ಡ ಪ್ರಾಬ್ಲಮ್. ಸೊ ಮಂತ್ ಬಿಗಿನಿಂಗಲ್ಲಿ ಸೂಪರ್ ಆಗಿರ್ತಾರೆ, ಮಂತ್ ಕೊನೆಯಲ್ಲಿ ಪಾಪರ್ ಆಗಿರ್ತಾರೆ. ಸ್ನೇಹಿತರೆ, ನಿಮಗೂ ಕೂಡ ಈ ರೀತಿ ಪ್ರಾಬ್ಲಮ್ ಇದ್ದರೆ ಇದಕ್ಕೆ ಇವತ್ತೊಂದು ಸೊಲ್ಯೂಷನ್ನ ಕಂಡುಹಿಡಿಯೋಣ. ಇದನ್ನು ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ 1 ಲಕ್ಷ ರೂಪಾಯಿ ಇನ್ಕಮ್ ಇದೆ ಅಂತಂದರೆ ಅದನ್ನು 3 ಭಾಗ ಮಾಡಿ. ಮೊದಲನೇ 30% ಏನು ಮಾಡಿ ಅಂತಂದರೆ ಬೇಸಿಕ್ ನೀಡ್ಸ್, ಅಂದರೆ ನಿಮ್ಮ ಗ್ರಾಸರೀಸು, ರೆಂಟು, ಬಿಲ್ಸು, ಅದರ್ ಎಕ್ಸ್ಪೆನ್ಸು ಇದಕ್ಕೆಲ್ಲವೂ ಖರ್ಚು ಮಾಡಿ. ಒಂದು 30,000 ರೂಪಾಯಿ ಅಲ್ಲಿ ಖರ್ಚಾಗತ್ತೆ. ಇನ್ನೊಂದು 30%, ಸೊ ನೀವು ಯಾವುದೋ ಒಂದು ಪ್ರಾಪರ್ಟಿ ತೊಗೋತಾ ಇದ್ದೀರಾ ಅಥವಾ ಮನೆ ತೊಗೋತಾ ಇದ್ದೀರಾ, ಅದಕ್ಕೆ EMI ಹಾಕ್ಕೊಳ್ಳಿ. ಒಂದು 30,000 ರೂಪಾಯಿ EMI ಹೋಗುತ್ತೆ. ಇನ್ನೊಂದು 40% ಏನು ಮಾಡಿ ಅಂತಂದರೆ ನಿಮ್ಮ ಲಾಂಗ್ ಟರ್ಮ್ ಗೋಲ್ಗಳಾದ ಚೈಲ್ಡ್ ಮ್ಯಾರೇಜ್, ಎಜುಕೇಷನ್, ರಿಟೈರ್ಮೆಂಟ್ ಇದೆಲ್ಲದಕ್ಕೂ ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡಲ್ಲಿ ನೀವು ರೆಗ್ಯುಲರಾಗಿ ಇನ್ವೆಸ್ಟ್ಮೆಂಟ್ ಮಾಡಿ. ಈ ರೀತಿ ನಿಮ್ಮ ಹಣವನ್ನು ಕರೆಕ್ಟಾಗಿ ನೀವು ಡೈವರ್ಸಿಫೈ ಮಾಡಿದ್ದೆ ಆದರೆ ಸೊ ಲಾಂಗ್ ಟರ್ಮಲ್ಲಿ ನೀವು ಹಣನೂ ಉಳಿಸ್ಬೋದು, ಇನ್ವೆಸ್ಟ್ಮೆಂಟು ಮಾಡ್ಬೋದು, ವೆಲ್ತ್ ಕ್ರಿಯೇಷನ್ನು ಮಾಡ್ಬೋದು. ಸ್ನೇಹಿತರೆ, ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ತಪ್ಪದೇ ಲೈಕ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ. ಅದರ ಜೊತೆಗೆ ಪ್ರತಿ ಶನಿವಾರ ಭಾನುವಾರ ನಮ್ಮ ಕಡೆಯಿಂದ ಆನ್ಲೈನ್ ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಇದರಲ್ಲಿ ಇನ್ವೆಸ್ಟ್ಮೆಂಟು ಮತ್ತು ಟ್ರೇಡಿಂಗ್ ಎರಡೂ ಟಾಪಿಕ್ಸ್ಗಳನ್ನು ಕವರ್ ಮಾಡ್ತೀವಿ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಮೇಲ್ಗಡೆ ಕಾಣ್ತಿರುವಂಥ ವಾಟ್ಸಪ್ ನಂಬರ್ಲಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇವತ್ತೇ ನಿಮ್ಮ ಸೀಟನ್ನು ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.